ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂಥವರ ಮನೆಯಲ್ಲಿ ಮಾತ್ರ ಹಲ್ಲಿಗಳು ಹೆಚ್ಚು ತಿರುಗಾಡುತ್ತವೆ. 99% ಜನರಿಗೆ ಈ ರಹಸ್ಯ ಗೊತ್ತಿಲ್ಲ. ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಕಾಣುವ ಜೀವಿಗಳಲ್ಲಿ ಹಲ್ಲಿಯೂ ಕೂಡ ಒಂದು. ಹಲ್ಲಿಯನ್ನ ನೋಡಿದ ತಕ್ಷಣ ಬಹಳ ಮಂದಿಗೆ ಒಂದು ರೀತಿಯ ಭಯ ಹಾಗೂ ಅಸಹ್ಯ ಉಂಟಾಗುತ್ತದೆ. ಗೋಡೆಗಳ ಮೇಲೆ ಹಲ್ಲಿಯನ್ನ ಕಂಡ್ರೆ ಸಾಕು, ಪೊರಕೆಯನ್ನ ತೆಗೆದುಕೊಂಡು ಅದನ್ನ ಹೊರಗೆ ಓಡಿಸುವುದು ಅಥವಾ ಕೊಲ್ಲಲು ಪ್ರಯತ್ನಿಸುವುದನ್ನ ಮಾಡ್ತಾರೆ. ಕೆಲವರಂತೂ ಹಲ್ಲಿಯನ್ನ ನೋಡಿದ್ರೆ ದೂರವೇ ಹೋಗ್ತಾರೆ. ಹಲ್ಲಿಗಳು ಮೈಮೇಲೆ ಬಿದ್ದರೆ ಏನು ಅಪಶಕುನ ಆಗುತ್ತೆ, ಹಲ್ಲಿಗಳು ಮನೆಯಲ್ಲಿದ್ದರೆ ಅಶುಭ ಎಂದು ಹಲವರು ಭಾವಿಸುತ್ತಾರೆ. ಹಾಗಾದರೆ ನಿಜವಾಗಿಯೂ ಹಲ್ಲಿಗಳು ಮನೆಯಲ್ಲಿದ್ದರೆ ಅಶುಭ? ಅಸಲಿಗೆ ಯಾವ ರೀತಿ ಅವರ ಮನೆಗಳಿಗೆ ಹಲ್ಲಿಗಳು ಬರುತ್ತವೆ? ಹೀಗೆ ಹಲ್ಲಿಗಳು ಮನೆಯಲ್ಲಿದ್ದರೆ ಏನಾಗುತ್ತದೆ? ಇಂದು ನಾವು ಹಲ್ಲಿಗಳ ಬಗ್ಗೆ ನಮ್ಮ ಪುರಾಣಗಳು ಮತ್ತು ಶಾಸ್ತ್ರಗಳು ಏನು ಹೇಳುತ್ತವೆ ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪಲ್ಲಿಗಳಿಗೆ ನಮ್ಮ ಶಾಸ್ತ್ರಗಳಲ್ಲಿ ಮಹತ್ತರವಾದ ಸ್ಥಾನವಿದೆ. ಹಲ್ಲಿಗಳು ಸುಲಭವಾಗಿ ಸಾಯುವ ಜೀವಿಯಲ್ಲ. ಅದನ್ನ ಯಾರಾದರೂ ಕೊಂದರೆ ಅಥವಾ ಅಪಘಾತವಶ ಏನಾದರೂ ಆದರೆ ಮಾತ್ರ ಅವುಗಳು ಸಾಯುತ್ತವೆ. ಅಂದರೆ ಅದಕ್ಕೆ ಸಹಜ ಮರಣ ಎನ್ನುವುದು ಇರುವುದಿಲ್ಲ. ಯಾವುದಾದರೂ ಪ್ರಾಣಿ ಹಿಡಿದು ಕೊಂದರೆ ಅಥವಾ ನಾವು ಕೊಂದರೆ ಮಾತ್ರ ಅದಕ್ಕೆ ಮರಣ ಬರುತ್ತದೆ. ಹಲ್ಲಿಗಳಿಗೆ ಅನಾರೋಗ್ಯ ಕೂಡ ಬರುವುದಿಲ್ಲ. ಹಲ್ಲಿಗಳು ಸರೀಸೃಪ ಜಾತಿಗೆ ಸೇರಿದವು. ಅಂದರೆ ಹಾವುಗಳು ಮತ್ತು ಹಲ್ಲಿಗಳು ಒಂದೇ ವಂಶ ಅಥವಾ ಜಾತಿಗೆ ಸೇರಿದವು. ಆದ್ದರಿಂದ ಇವುಗಳಿಗೂ ನಾಗ ಸಂಬಂಧಿತ ಶಕ್ತಿಗಳು ಇರುತ್ತವೆ. ಹಲ್ಲಿಗಳು ಸಾಕ್ಷಾತ್ ಶ್ರೀಮನ್ನಾರಾಯಣ ಸ್ವರೂಪ. ಅದು ಆದಿಶೇಷನ ಅಂಶವಾಗಿದೆ. ಆದಿಶೇಷನ ಸ್ವರೂಪದಲ್ಲಿಯೇ ಬಲರಾಮನು ಜನಿಸಿದ್ದಾನೆ. ಅಂದರೆ ಪಲ್ಲಿ, ಬಲರಾಮ, ಕೃಷ್ಣ, ವಿಷ್ಣು ಇವೆಲ್ಲವೂ ಒಂದೇ ದೈವಿಕ ತತ್ವಕ್ಕೆ ಸೇರಿದವು. ಆದರೆ ಬಹಳ ಮಂದಿಗೆ ಒಂದು ಸಂದೇಹ ಬರುತ್ತದೆ. ಹಲ್ಲಿಗಳು ಯಾವಾಗಲೂ ಮನೆಯ ಗೋಡೆಗಳ ಮೇಲಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಪೂಜಾ ಮಂದಿರಗಳಲ್ಲಿ ದೇವರ ಚಿತ್ರಗಳ ಹಿಂದೆ ಅಥವಾ ಜನರು ನಡೆಯುವಂತಹ ನೆಲದ ಮೇಲೆಯೂ ಹೆಚ್ಚಾಗಿ ತಿರುಗಾಡುತ್ತಿರುವುದು ಕಾಣಿಸುತ್ತದೆ. ಇದು ಅಶುಭವೇನು ಎಂದು ಹಲವರು ಆತಂಕ ಪಡುತ್ತಾರೆ. ಆದರೆ ಇದರಲ್ಲಿ ಭಯ ಪಡುವಂತಹ ಅಂಶ ಇಲ್ಲ. ಹಲ್ಲಿಗಳು ಗೋಡೆಯ ಮೇಲೆ ಕುಳಿತು ಕೆಳಗಿರುವ ಮನುಷ್ಯರನ್ನ ನೋಡುತ್ತಾ, ಅಯ್ಯೋ, ಈ ಮನುಷ್ಯರು ಎಷ್ಟು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ತಿದ್ದಾರೆ, ಆದರೆ ಈ ಗೋಡೆಗಳು ಕೆಳಗೆ ಬೀಳದಂತೆ ನಾನೇ ಹಿಡಿದುಕೊಂಡು ಅವರನ್ನು ರಕ್ಷಿಸುತ್ತಿದ್ದೇನೆ ಎಂಬ ರಕ್ಷಕನಂತೆ ಭಾವಿಸುತ್ತವೆಯಂತೆ. ಅವು ನಮಗೆ ಒಳ್ಳೆಯದಾಗಲೆಂಬ ಉದ್ದೇಶದಿಂದಲೇ ಹಾಗೆ ನೋಡುತ್ತಿರುತ್ತವೆ. ಹಾಗಾದರೆ ಅವು ನೆಲದ ಮೇಲೆ ಏಕೆ ತಿರುಗಾಡುತ್ತವೆಂದರೆ ಅದಕ್ಕೆ ಕಾರಣ ಈಗ ನಡೆಯುತ್ತಿರುವಂತಹ ಕಲಿಯುಗ ಧರ್ಮ. ಒಂದು ಕಾಲದಲ್ಲಿ ಮನುಷ್ಯರು ಪ್ರಕೃತಿಯೊಂದಿಗೆ ಒಂದಾಗಿ ಬದುಕುತ್ತಿದ್ದರು. ಆದರೆ ಈಗ ನಾವು ಕಾಡುಗಳನ್ನು ಕಡಿದು ಮನೆಗಳನ್ನು ನಾಶ ಮಾಡಿ ಎಲ್ಲೆಡೆ ದೊಡ್ಡ ದೊಡ್ಡ ಕಾಂಕ್ರೀಟ್ ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದೇವೆ. ಆಮ್ಲಜನಕ ಕಡಿಮೆಯಾಗಿ ವಾತಾವರಣದಲ್ಲಿ ಮಾಲಿನ್ಯ ಹೆಚ್ಚಾಗುತ್ತಿದೆ. ಸಹಜವಾಗಿ ಮರಗಳ ಮೇಲೆ ವಾಸಿಸಬೇಕಾದ ಹಾವುಗಳು, ಹಲ್ಲಿಗಳು ಮುಂತಾದ ಜೀವಿಗಳ ವಾಸಸ್ಥಳಗಳನ್ನು ನಾವು ನಾಶ ಮಾಡಿದ್ದೇವೆ. ನಮ್ಮ ಮನೆಗಳನ್ನು ಕೆಡವಿಬಿಟ್ಟಿದ್ದೀವಿ. ಈಗ ನಾವು ಎಲ್ಲಿರಬೇಕು ಎಂದು ಕೇಳುತ್ತಿರುವಂತೆ ಅವು ನಮ್ಮ ಮನೆಗಳಿಗೆ ಬರುತ್ತಿವೆ. ಇವು ನಾಗದೋಷದ ಸಂಕೇತಗಳಾಗಿರುವುದರಿಂದ ನಮ್ಮ ಕರ್ಮಗಳನ್ನು ನೆನಪಿಸಲು ನೆಲದ ಮೇಲೆ ಬರುತ್ತವೆ. ನಾವು ಯಾವಾಗಲೂ ಭೌತಿಕ ಜಗತ್ತಿನ ವಿಷಯಗಳ ಬಗ್ಗೆ ಯೋಚಿಸುತ್ತಾ ಹಣವನ್ನು ಹೇಗೆ ಸಂಪಾದಿಸಬೇಕು, ಹೇಗೆ ಖರ್ಚು ಮಾಡಬೇಕೆಂದು ಸದಾ ಕೆಳಗೆ ನೋಡುತ್ತಾ, ಅಂದರೆ ಭೂಮಿಯ ಕಡೆಗೆ, ಲೌಕಿಕ ವಿಷಯಗಳ ಕಡೆಗೆ ಗಮನ ನೀಡುತ್ತೇವೆ. ಇದು ರಾಹುವಿನ ಲಕ್ಷಣ. ಆದರೆ ಹಲ್ಲಿಗಳಿಗೆ ಕೇತುವಿನ ಲಕ್ಷಣವಿರುತ್ತದೆ. ಅವು ಮೇಲಕ್ಕೆ ನೋಡಿ ಮೋಕ್ಷದ ಬಗ್ಗೆ, ಭಗವಂತನ ಬಗ್ಗೆ ಯೋಚಿಸಬೇಕು ಎಂದು ನಮಗೆ ನೆನಪು ಮಾಡುತ್ತವೆ. ಓ ಮನುಷ್ಯರೇ, ನೀವು ಕೇವಲ ಈ ಪ್ರಾಪಂಚಿಕ ವಿಷಯಗಳಿಗೆ ಮಾತ್ರ ಸೀಮಿತವಾಗಬೇಡಿ. ಮೇಲಿನ ಲೋಕಗಳ ಬಗ್ಗೆ ಕೂಡ ಚಿಂತಿಸಬೇಕು ಎಂಬ ಸಂದೇಶವನ್ನು ನೀಡಲು ಅವು ನೆಲದ ಮೇಲೆ ನಮ್ಮ ಕಣ್ಣಿಗೆ ಕಾಣುವಂತೆ ತಿರುಗಾಡುತ್ತಿರುತ್ತವೆ. ಹೀಗೆ ಮನೆಯಲ್ಲಿ ತಿರುಗಾಡುವ ಹಲ್ಲಿಗಳನ್ನು ನೋಡಿ ಕಿರಿಕಿರಿ ಪಟ್ಟು ಅವುಗಳನ್ನು ಒಡೆದು ಕೊಲ್ಲುವುದು ಮಹಾಪಾಪ. ಈ ಸೃಷ್ಟಿಯಲ್ಲಿ ಯಾವುದೂ ವ್ಯರ್ಥವಲ್ಲ. ಪ್ರತಿಯೊಂದು ಜೀವಿಗೆ ಒಂದು ಪರಮಾರ್ಥವಿದೆ. ಆದ್ದರಿಂದ ಪ್ರತಿಯೊಂದು ಜೀವಿಯನ್ನು ದೈವ ಸ್ವರೂಪವೆಂದು ನೋಡಬೇಕು. ಹಲ್ಲಿಗಳು ನಮಗೆ ಯಾವುದೇ ರೀತಿಯ ಹಾನಿ ಮಾಡೋದಿಲ್ಲ. ಬದಲಾಗಿ ನಮ್ಮ ಕಣ್ಣಿಗೆ ಕಾಣದ ಅನೇಕ ವಿಷಕಾರಿ ಕೀಟಗಳನ್ನು, ರೋಗಗಳನ್ನು ಹರಡುವ ಕೀಟಗಳನ್ನು, ಸೊಳ್ಳೆಗಳನ್ನು, ಜೇಡಗಳನ್ನು ಹಾಗೂ ಇತರ ಕೀಟಗಳನ್ನು ತಿಂದು ಬದುಕುತ್ತವೆ. ಒಂದು ರೀತಿಯಲ್ಲಿ ಅವು ನಮಗೆ ಉಚಿತವಾಗಿ ಸೇವೆ ಮಾಡುವ ಸ್ವಚ್ಛತಾ ಕಾರ್ಮಿಕರು ಅಥವಾ ನೈಸರ್ಗಿಕ ಕೀಟ ನಿಯಂತ್ರಕರು ಎಂದು ಹೇಳ್ಬೋದು. ಮನೆಯಲ್ಲಿ ಹಲ್ಲಿಗಳು ಹೆಚ್ಚಾಗಿ ಇದ್ದರೆ ನಮಗೆ ನಾಗದೋಷ ನಿವಾರಣೆಯಾಗುತ್ತಿದೆ ಎಂದು ಪರಿಗಣಿಸಬೇಕು. ಪಲ್ಲಿಗಳು ಹಾವಿನ ವಂಶಕ್ಕೆ ಸೇರಿದ ಜೀವಿ. ಆದ್ದರಿಂದ ಯಾರ ಮನೆಯಲ್ಲಿ ಹಲ್ಲಿಗಳು ಸ್ವಚ್ಛಂದವಾಗಿ ತಿರುಗಾಡುತ್ತವೆಯೋ ಆ ಮನೆಯವರ ನಾಗದೋಷಗಳು ಹಾಗೂ ಸಾಲಬಾಧೆಗಳು
ನಿಧಾನವಾಗಿ ನಿವಾರಣೆಯಾಗುತ್ತದೆ ಎಂದು ಆಧ್ಯಾತ್ಮಿಕ ಚಿಂತಕರು ಹೇಳುತ್ತಾರೆ. ಆದ್ದರಿಂದಲೇ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆ ಹೆಚ್ಚಾಗಿ ಮಾಡುವವರಿಗೆ ಹಲ್ಲಿಗಳು ಶುಭ ಫಲಗಳನ್ನೇ ನೀಡುತ್ತವೆ. ಪಲ್ಲಿಗೆ ನಮ್ಮ ಶಾಸ್ತ್ರಗಳಲ್ಲಿ ಎಷ್ಟು ಮಹತ್ವವಿದೆ ಅಂದರೆ, ಸಾಕ್ಷಾತ್ ಕಂಚಿ ಕಾಮಾಕ್ಷಿ ಅಮ್ಮನ ದೇವಾಲಯದಲ್ಲಿ ಚಿನ್ನದ ಹಲ್ಲಿ ಮತ್ತು ಬೆಳ್ಳಿಯ ಹಲ್ಲಿಗಳ ಪ್ರತಿಮೆಗಳನ್ನು ಸ್ಥಾಪಿಸಿದ್ದಾರೆ. ಆ ಪಲ್ಲಿಗಳನ್ನು ಸ್ಪರ್ಶಿಸಿದರೆ ನಮ್ಮ ಪಾಪಗಳು ಹಾಗೂ ದೋಷಗಳು ನಿವಾರಣೆಯಾಗುತ್ತವೆ ಎಂದು ನಂಬಿಕೆ ಇದೆ. ಆ ಹಲ್ಲಿಗಳನ್ನು ಸ್ಪರ್ಶಿಸಿದವರಿಗೆ ಸೂರ್ಯ ಮತ್ತು ಚಂದ್ರ ಸಾಕ್ಷಿಯಾಗುತ್ತಾರೆಂದು ಪುರಾಣಗಳು ಹೇಳುತ್ತವೆ. ನಾವು ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ನಾಗಬಲಿ ಪೂಜೆಗಳು, ಸರ್ಪದೋಷ ನಿವಾರಣಾ ಪೂಜೆಗಳನ್ನು ಮಾಡಿಸುತ್ತೇವೆ. ಆದರೆ ನಮ್ಮ ಮನೆಯಲ್ಲಿ ಇರುವಂತಹ ಹಲ್ಲಿಗೆ ಯಾವುದೇ ಹಾನಿ ಮಾಡದೆ ಅದಕ್ಕೆ ಸ್ವಲ್ಪ ಆಹಾರ ಮತ್ತು ನೀರನ್ನು ಇಟ್ಟರೆ ಸ್ವಯಂ ದೈವಾನುಗ್ರಹ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಹಲ್ಲಿಗಳಲ್ಲಿ ಸ್ವಲ್ಪ ವಿಷಾಂಶ ಇದ್ದರೂ ಬೆಕ್ಕುಗಳು ಅವುಗಳನ್ನು ತಿಂದರೆ ಸಾಯುವುದಿಲ್ಲ. ಅಂದರೆ ಹಲ್ಲಿ ಅಷ್ಟೊಂದು ಭಯಾನಕ ವಿಷಕಾರಿ ಜೀವಿಯಲ್ಲ. ಆದ್ದರಿಂದ ಹಲ್ಲಿಯನ್ನು ನೋಡಿ ಭಯಪಡುವುದನ್ನು ಬಿಟ್ಟು ನಮಗೆ ಉಪಕಾರ ಮಾಡುವ ಸ್ನೇಹಿತನಂತೆ ನೋಡುವ ಅಭ್ಯಾಸ ಮಾಡಿಕೊಳ್ಬೇಕು. ನಾವು ನಾಯಿಗಳು ಹಾಗೂ ಬೆಕ್ಕುಗಳನ್ನು ಹೇಗೆ ಸಾಕು ಪ್ರಾಣಿಗಳಂತೆ ನೋಡಿಕೊಳ್ತೇವೆಯೋ ಅದೇ ರೀತಿ ಹಲ್ಲಿಗಳನ್ನು ಕೂಡ ಮನೆಯ ಒಂದು ಭಾಗವೆಂದು ಒಪ್ಪಿಕೊಳ್ಬೇಕು. ಇಂದಿನ ಜನ್ಮದಲ್ಲಿದ್ದ ನಮ್ಮ ತಾತ, ಅಜ್ಜಿಯರು, ಹಿರಿಯರು ಕೂಡ ಇಂತಹ ರೂಪಗಳಲ್ಲಿ ಬಂದು ನಮ್ಮನ್ನು ಗಮನಿಸುತ್ತಾರೆ ಎಂಬ ನಂಬಿಕೆಯೂ ಇದೆ. ಆದ್ದರಿಂದ ಯಾವುದೇ ಸಂದರ್ಭದಲ್ಲೂ ಹಲ್ಲಿಗಳನ್ನು ಕೊಲ್ಲಬಾರದು. ಸಾಧ್ಯವಾದರೆ ನಾವು ಊಟ ಮಾಡಿದ ನಂತರ ಉಳಿದ ಧಾನ್ಯ ಕಣಗಳು ಅಥವಾ ಸಣ್ಣ ಆಹಾರವನ್ನು ಇಟ್ಟರೆ ಅವು ತಿಂದು ಬದುಕುತ್ತವೆ. ಓಂ ಶರವಣಾಭವ ಎಂಬ ಸುಬ್ರಹ್ಮಣ್ಯ ಮಂತ್ರವನ್ನು ಜಪಿಸುತ್ತಿದ್ದರೆ ಹಲ್ಲಿಗಳಿಂದ ಯಾವುದೇ ಭಯ ಉಂಟಾಗುವುದಿಲ್ಲ. ಹಲ್ಲಿಗಳು ಶರೀರದ ಮೇಲೆ ಬಿದ್ದಾಗ ಬರುವಂತಹ ಫಲಿತಾಂಶಗಳ ಬಗ್ಗೆ ತಿಳಿಯೋಣ. ಪುರುಷರಿಗೆ ಹಲ್ಲಿಯು ಮೈಮೇಲೆ ಬಿದ್ದರೆ ಏನು ಫಲ? ತಲೆಯ ಮೇಲೆ ಬಿದ್ದರೆ ಕಲಹಗಳು ಅಥವಾ ತೀವ್ರ ಅನಾರೋಗ್ಯ ಉಂಟಾಗಬಹುದು. ಮುಖದ ಮೇಲೆ ಬಿದ್ದರೆ ಆರ್ಥಿಕ ಲಾಭ ಹಾಗೂ ಬಂಧುಗಳ ಆಗಮನವಾಗುತ್ತದೆ. ಬಲಗಣ್ಣಿನ ಮೇಲೆ ಬಿದ್ದರೆ ಶುಭ, ಎಡಗಣ್ಣಿನ ಮೇಲೆ ಬಿದ್ದರೆ ಅಶುಭ ಅಥವಾ ಕಷ್ಟಗಳು ಬರಬಹುದು. ಮೂಗಿನ ಮೇಲೆ ಬಿದ್ದರೆ ಅನಾರೋಗ್ಯ ಉಂಟಾಗುತ್ತದೆ. ಕಿವಿಗಳ ಮೇಲೆ ಬಿದ್ದರೆ ಶುಭ ಸುದ್ದಿಗಳನ್ನು ಕೇಳುತ್ತೀರಿ. ಬಲಭುಜದ ಮೇಲೆ ಬಿದ್ದರೆ ದಯ, ಕೀರ್ತಿ ಹಾಗೂ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಎಡಭುಜದ ಮೇಲೆ ಬಿದ್ದರೆ ಅವಮಾನ ಅಥವಾ ಕಷ್ಟಗಳು ಎದುರಾಗುತ್ತವೆ. ಎದೆಯ ಮೇಲೆ ಬಿದ್ದರೆ ಧನಲಾಭ, ಹೊಟ್ಟೆಯ ಮೇಲೆ ಬಿದ್ದರೆ ಉತ್ತಮ ಊಟದ ಪ್ರಾಪ್ತಿ ಅಥವಾ ಸುಖಭೋಜನ ಪ್ರಾಪ್ತಿಯಾಗುತ್ತದೆ. ಬಲಗೈ ಬಿದ್ದರೆ ಧನಲಾಭ ಹಾಗೂ ಅದೃಷ್ಟ ದೊರೆಯುತ್ತದೆ. ಎಡಗೈ ಮೇಲೆ ಬಿದ್ದರೆ ದುಃಖ ಉಂಟಾಗುತ್ತದೆ. ಬಲಗಾಲಿನ ಮೇಲೆ ಬಿದ್ದರೆ ಪ್ರಯಾಣ ಮಾಡಬೇಕಾಗುತ್ತದೆ. ಎಡಕಾಲಿನ ಮೇಲೆ ಬಿದ್ದರೆ ಅನಿರೀಕ್ಷಿತ ಕಷ್ಟಗಳು ಎದುರಾಗುತ್ತವೆ. ಪಾದಗಳ ಮೇಲೆ ಬಿದ್ದರೆ ಪ್ರಯಾಣ ಅಥವಾ ಅನಾರೋಗ್ಯ ಸಂಭವಿಸದೆ, ಹಾಗೆಯೇ ಸ್ತ್ರೀಯರ ದೇಹದ ಮೇಲೆ ಪಲ್ಲಿಗಳು ಬಿದ್ದರೆ ಫಲಿತಾಂಶಗಳು ಯಾವ ರೀತಿಯಾಗಿರುತ್ತೆ ಅಂದರೆ, ತಲೆಯ ಮೇಲೆ ಬಿದ್ದರೆ ಅಪಾಯದ ಭಯ ಅಥವಾ ತೀವ್ರ ಅನಾರೋಗ್ಯ ಉಂಟಾಗಬಹುದು. ಮುಖ ಅಥವಾ ನೆತ್ತಿಯ ಮೇಲೆ ಬಿದ್ದರೆ ಅದೃಷ್ಟ ಹಾಗೂ ವಿಶೇಷವಾದ ಸಂಪತ್ತು ದೊರೆಯುತ್ತದೆ. ಬಲಗಣ್ಣಿನ ಮೇಲೆ ಬಿದ್ದರೆ ಕಷ್ಟ ಅಥವಾ ದುಃಖ, ಎಡಗಣ್ಣಿನ ಮೇಲೆ ಬಿದ್ದರೆ ಶುಭ ಹಾಗೂ ಪತಿಗೆ ಒಳಿತಾಗುತ್ತದೆ. ಮೂಗಿನ ಮೇಲೆ ಬಿದ್ದರೆ ಅನಾರೋಗ್ಯ ಬರುತ್ತದೆ. ಬಲಕಿವಿಯ ಮೇಲೆ ಬಿದ್ದರೆ ಧನಲಾಭವಾಗುತ್ತದೆ. ಎಡಕಿವಿಯ ಮೇಲೆ ಬಿದ್ದರೆ ಆಭರಣಗಳ ಪ್ರಾಪ್ತಿ ಉಂಟಾಗುತ್ತದೆ. ಬಲಭುಜದ ಮೇಲೆ ಬಿದ್ದರೆ ವಿವಾದಗಳು ಎದುರಾಗುತ್ತವೆ. ಎಡಭುಜದ ಮೇಲೆ ಬಿದ್ದರೆ ಶುಭ ಫಲಗಳು ದೊರೆಯುತ್ತವೆ. ಎದೆ ಅಥವಾ ವಕ್ಷಸ್ಥಳದ ಮೇಲೆ ಬಿದ್ದರೆ ಅದೃಷ್ಟ ಹಾಗೂ ಸಂತಾನ ಪ್ರಾಪ್ತಿ. ಹೊಟ್ಟೆಯ ಮೇಲೆ ಬಿದ್ದರೆ ಸಂತೋಷ ಹಾಗೂ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಬಲಗೈ ಮೇಲೆ ಬಿದ್ದರೆ ಅಶುಭ, ಎಡಗೈ ಮೇಲೆ ಬಿದ್ದರೆ ಧನಲಾಭ ಮತ್ತು ಆಭರಣಗಳ ಪ್ರಾಪ್ತಿ ಉಂಟಾಗುತ್ತದೆ. ಬಲಗಾಲಿನ ಮೇಲೆ ಬಿದ್ದರೆ ಶತ್ರುಭಯ, ಎಡಗಾಲಿನ ಮೇಲೆ ಬಿದ್ದರೆ ಪ್ರಯಾಣಗಳು ಅಥವಾ ಬಂಧುಗಳ ಆಗಮನ. ಪಾದಗಳ ಮೇಲೆ ಬಿದ್ದರೆ ಅಶುಭ ಎಂದು ಶಾಸ್ತ್ರ ಹೇಳುತ್ತದೆ. ಒಂದು ವೇಳೆ ಹಲ್ಲಿಗಳು ನಿಮ್ಮ ಮೇಲೆ ಅಶುಭ ಸ್ಥಾನದಲ್ಲಿ ಬಿದ್ದರೆ ಯಾವುದೇ ಭಯಪಡಬೇಕಾದ ಅಗತ್ಯವಿಲ್ಲ. ತಕ್ಷಣವೇ ಹೋಗಿ ತಲೆಯ ಸ್ನಾನವನ್ನು ಮಾಡಿಕೊಂಡು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಮನೆಯ ದೇವರ ಕೋಣೆಯಲ್ಲಿ ದೇವರ ಮುಂದೆ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು. ನಿಮ್ಮ ಇಷ್ಟ ದೇವತೆಯನ್ನು ಅಥವಾ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಮನಪೂರ್ವಕವಾಗಿ ಪ್ರಾರ್ಥಿಸಬೇಕು. ಓಂ ಶರವಣಾಭವ ಎಂಬ ಮಂತ್ರವನ್ನು ಅಥವಾ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಕೆಲವು ಬಾರಿ ಜಪಿಸಿದರೆ ಹಲ್ಲಿಗಳು ಬೀಳುವುದರಿಂದ ಉಂಟಾಗುವ ಯಾವುದೇ ಸಣ್ಣ ಪುಟ್ಟ ದೋಷಗಳಿದ್ರೂ ಕೂಡ ತಕ್ಷಣವೇ ನಿವಾರಣೆಯಾಗುತ್ತದೆ. ಸಾಧ್ಯವಾದರೆ ಹತ್ತಿರದಲ್ಲಿರುವ ಯಾವುದಾದರೂ ದೇವಾಲಯಕ್ಕೆ ಹೋಗಿ ನವಗ್ರಹಗಳಿಗೆ ಅಥವಾ ನಾಗೇಂದ್ರ ಸ್ವಾಮಿಗೆ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಪ್ರದಕ್ಷಿಣೆ ಹಾಕಿ ಬರುವುದು ಇನ್ನೂ ಉತ್ತಮ.
ಸಾಧ್ಯವಾದರೆ ಬಡವರಿಗೆ ಯಾವುದಾದರೂ ಸಣ್ಣ ದಾನ ಮಾಡಿದರೆ ಆ ದೋಷ ಸಂಪೂರ್ಣವಾಗಿ ನಾಶವಾಗುತ್ತದೆ. ಕಂಚಿ ಕಾಮಾಕ್ಷಿ ಅಮ್ಮನ ದೇವಾಲಯದಲ್ಲಿರುವ ಚಿನ್ನ ಮತ್ತು ಬೆಳ್ಳಿಯ ಹಲ್ಲಿಗಳ ಚಿತ್ರವನ್ನು ಮನೆಯ ಪೂಜಾ ಕೋಣೆಯಲ್ಲಿಟ್ಕೊಂಡು ಪ್ರತಿದಿನ ಅದನ್ನು ನೋಡಿದ್ರು ಅಥವಾ ಮುಟ್ಟಿದ್ರು ಹಲ್ಲಿಗಳು ಬೀಳುವ ದೋಷಗಳು ಸಮೀಪಿಸುವುದಿಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಆದ್ದರಿಂದ ಇನ್ಮುಂದೆ ನಿಮ್ಮ ಮನೆಯಲ್ಲಿ ಹಲ್ಲಿಗಳನ್ನು ಕಂಡ್ರೆ ಅದನ್ನು ಅಶುಭ ಎಂದು ಭಾವಿಸಬೇಡಿ. ಅದು ಬರಲಿರುವ ಕಷ್ಟಗಳನ್ನು ಮುಂಚಿತವಾಗಿ ಎಚ್ಚರಿಸುವ ದೈವಿಕ ದೂತ. ಹಾಗೆಯೇ ನಮ್ಮಲ್ಲಿರುವ ನಾಗದೋಷಗಳನ್ನು ನಿವಾರಿಸಿ ಸಾಲದ ಬಾಧೆಗಳಿಂದ ಹೊರಬರಲು ಸಹಾಯ ಮಾಡಿ ಆರ್ಥಿಕ ಅಭಿವೃದ್ಧಿಯನ್ನು ಉಂಟು ಮಾಡುವ ಶುಭ ಸೂಚಕ ಎಂದು ಪರಿಗಣಿಸಬೇಕು. ಒಟ್ಟಾರೆಯಾಗಿ ಹೇಳೋದಾದರೆ, ಯಾರ ಮನೆಯಲ್ಲಿ ಹೆಚ್ಚು ನಾಗದೋಷಗಳು ಇರುತ್ತವೆಯೋ ಅವರು ಆ ನಾಗದೋಷಗಳಿಂದ ಸಾಲಬಾಧೆ ಅನುಭವಿಸುತ್ತಾರೆ. ಅಂಥವರ ಮನೆಗಳಿಗೆ ಮಾತ್ರ ಹೆಚ್ಚು ಹಲ್ಲಿಗಳು ಬರುತ್ತವೆಂದು ಹೇಳಲಾಗುತ್ತದೆ. ಹೀಗೆ ಹಲ್ಲಿಗಳು ಬರುತ್ತಿದ್ದರೆ ನಿಮ್ಮ ಮನೆಯ ನಾಗದೋಷಗಳು ಕಡಿಮೆಯಾಗುತ್ತವೆ, ಸಾಲಗಳು ಕೂಡ ತೀರಲು ಆರಂಭಿಸುತ್ತವೆ. ಆದ್ದರಿಂದ ಮನೆಯಲ್ಲಿ ಹಲ್ಲಿಗಳು ಇರುವುದು ಒಳ್ಳೆಯ ವಿಷಯವೇ ಎಂದು ಹೇಳಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ವಿಡಿಯೋಗೆ ಲೈಕ್ ಕೊಟ್ಟು. ಇವತ್ತು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಲಿದೆ. ದುಡ್ಡು ಅನ್ನೋದು ಮನುಷ್ಯನೇ ಸೃಷ್ಟಿ ಮಾಡಿದ್ದಾದರೂ ಇವತ್ತು ಅದೇ ಮನುಷ್ಯನನ್ನು ಆಳುವ ಶಕ್ತಿಯಾಗಿ ಬದಲಾಗಿದೆ. ಅಂದಹಾಗೆ ನೀವೇನು ಕಷ್ಟಪಡುತ್ತಿಲ್ಲವೇ? ಖಂಡಿತ ಪಡುತ್ತಿದ್ದೀರಿ. ನೀವೇನು ಪ್ರಾಮಾಣಿಕವಾಗಿಲ್ಲವೇ? ಖಂಡಿತ ಇದ್ದೀರಿ. ಆದರೂ ಆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಯಾಕೆ ನೆಲೆಸುತ್ತಿಲ್ಲ? ಬಂದ ದುಡ್ಡು ಬಂದ ಹಾಗೆ ನೀರಿನ ತರಹ ಯಾಕೆ ಖರ್ಚಾಗಿ ಹೋಗುತ್ತಿದೆ? ಇದಕ್ಕೆ ಕಾರಣ ನಿಮ್ಮ ಜಾತಕವೂ ಅಲ್ಲ, ನಿಮ್ಮ ಹಣೆ ಬರಹವೂ ಅಲ್ಲವೇ ಅಲ್ಲ. ನಿಮ್ಮ ಮನೆಯಲ್ಲಿರುವ ಪ್ರಾಣಶಕ್ತಿ ಅಂದರೆ ಲೈಫ್ ಫೋರ್ಸ್ ಎನರ್ಜಿಯ ಕೊರತೆ. ಹೌದು, ಪ್ರತಿ ಮನೆಗೂ ಒಂದು ಜೀವ ಇರುತ್ತದೆ. ಆ ಜೀವಕ್ಕೆ ಒಂದು ಕೇಂದ್ರ ಬಿಂದು ಕೂಡ ಇರುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ಇದುವರೆಗೆ ಯಾವ ಗುರುಗಳು ಅಥವಾ ಯಾವುದೇ ಪುಸ್ತಕಗಳು ಹೇಳದ ನಮ್ಮ ಪೂರ್ವಜರು ರಹಸ್ಯವಾಗಿ ಬಚ್ಚಿಟ್ಟಿದ್ದ ಕುಬೇರ ಸ್ಥಾನ ಬಂಧನ ಅಂದರೆ ವೆಲ್ತ್ ಲಾಕಿಂಗ್ ಅನ್ನೋ ಮಹಾವಿದ್ಯೆಯನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಆದರೆ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಕುಬೇರಾಯ ನಮಃ ಅಂತ ಬರೆಯಿರಿ. ಆಲಸ್ಯ ಮಾಡದೆ ವಿಡಿಯೋ ಶುರು ಮಾಡೋಣ. ಮುಂದಿನ 10 ನಿಮಿಷಗಳು ನಿಮ್ಮ ಜೀವನವನ್ನೇ ಬದಲಾಯಿಸಲಿವೆ. ಹಾಗಾಗಿ ಸ್ವಲ್ಪ ಶ್ರದ್ಧೆಯಿಂದ ಕೇಳಿ. ಇದು ಬರೀ ವಿಡಿಯೋ ಅಲ್ಲ, ನಿಮ್ಮ ಹಣೆ ಬರಹವನ್ನು ಬದಲಾಯಿಸುವ ಒಂದು ಮಹಾಶಾಸನ. ಸ್ನೇಹಿತರೆ, ದುಡ್ಡು ಅನ್ನೋದು ಒಂದು ಶಕ್ತಿ. ಅದು ಒಂದೆಡೆ ನಿಲ್ಲಬೇಕು ಅಂದರೆ ಅದಕ್ಕೊಂದು ಆಧಾರ ಬೇಕು. ಆ ಆಧಾರವೇ ನಮ್ಮ ಭೂಮಿ ಅಂದರೆ ಅರ್ತ್ ಎಲಿಮೆಂಟ್. ವಾಸ್ತುಶಾಸ್ತ್ರದ ಪ್ರಕಾರ ನೈಋತ್ಯ ಮೂಲೆ ಪೃಥ್ವಿ ತತ್ವದ ಸಂಕೇತ. ನೈಋತ್ಯ ಅಂದರೆ ಸೌತ್ ವೆಸ್ಟ್. ಸಾಮಾನ್ಯವಾಗಿ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಆ ಮೂಲೆಯಲ್ಲಿ ಭಾರವಾದ ವಸ್ತುಗಳನ್ನು ಇಡಿ, ಇಲ್ಲವೇ ಬೀರು ಇಡಿ ಅಂತಾರೆ. ನಿಜ, ಆದರೆ ಅದು ಕೇವಲ 10% ಮಾತ್ರ ಕೆಲಸ ಮಾಡುತ್ತದೆ. ಯಾಕೆಂದರೆ ಅಲ್ಲಿ ಬರೀ ಭಾರ ಇಟ್ಟರೆ ಸಾಲದು. ಆ ಮೂಲೆಯಲ್ಲಿರುವ ಆಕರ್ಷಣ ಶಕ್ತಿಯನ್ನು ನಾವು ಜಾಗೃತಗೊಳಿಸಬೇಕು, ಅಂದರೆ ಆಕ್ಟಿವೇಟ್ ಮಾಡಬೇಕು. ಒಂದು ಉದಾಹರಣೆ ನೋಡಿ. ಒಂದು ಬಿಂದಿಗೆಯ ತಳದಲ್ಲಿ ಸಣ್ಣ ರಂಧ್ರವಿದ್ದರೆ ನೀವು ಅದಕ್ಕೆ ಎಷ್ಟು ಕೂಡ ನೀರು ಹಾಕಿದರೂ ಅದು ನಿಲ್ಲುತ್ತಾ? ಹಾಗೆ ನಿಮ್ಮ ಮನೆಯ ಎನರ್ಜಿ ದುರ್ಬಲವಾಗಿದ್ದರೆ ನೀವು ಕೋಟಿ ಸಂಪಾದಿಸಿದರೂ ಅದು ಕರ್ಪೂರದ ಥರ ಕರಗಿ ಹೋಗಿಬಿಡುತ್ತೆ. ಇವತ್ತು ನಾವು ಮಾಡಲಿರುವ ಈ ಪುಟ್ಟ ತಂತ್ರ ಆ ರಂಧ್ರವನ್ನು ಮುಚ್ಚಿ ಸಂಪತ್ತನ್ನು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಹಿಡಿದಿರುವ ಒಂದು ಅದ್ಭುತ ಪ್ರಕ್ರಿಯೆ. ಇದರ ಹೆಸರೇ ಸಿರಿಬಂಧನ. ಆ ಮಹಾ ಅದ್ಭುತ ಕ್ರಿಯೆಯನ್ನು ಮಾಡಲು ನಮಗೇನು ದುಬಾರಿಯಾದ ಯಂತ್ರಗಳು ಬೇಕಾಗಿಲ್ಲ. ಪ್ರಕೃತಿ ನಮಗೆ ಕೊಟ್ಟಿರುವ 5 ದಿವ್ಯವಾದ ವಸ್ತುಗಳಿದ್ರೆ ಸಾಕು. ಸ್ನೇಹಿತರೆ, ಬೇಕಿದ್ರೆ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಮೊದಲನೇ ಮಣ್ಣಿನ ಮಡಿಕೆ. ಇದು ಪ್ಲಾಸ್ಟಿಕ್ ಆಗಲಿ ಅಥವಾ ಸ್ಟೀಲ್ ಆಗಲಿ ಆಗಿರಬಾರದು. ಇದು ಸಾಕ್ಷಾತ್ ಭೂದೇವಿಯ ಸ್ವರೂಪ. ಮಣ್ಣಿಗಿರುವ ಆಕರ್ಷಣ ಶಕ್ತಿ ಮತ್ತು ಯಾವುದಕ್ಕೂ ಇಲ್ಲ. ಸ್ವಲ್ಪ ಅಗಲವಾದ ಬಾಯಿ ಮತ್ತು ಮುಚ್ಚುಳ ಇರುವ ಮಡಕೆಯನ್ನು ತೆಗೆದುಕೊಳ್ಳಿ. ಎರಡನೆಯದು ಕಲ್ಲುಪ್ಪು ಅಂದರೆ ಕ್ರಿಸ್ಟಲ್ ಅಥವಾ ರಾಕ್ ಸಾಲ್ಟ್. ಇದು ಸಮುದ್ರ ರಾಜನ ಮಗಳು ಅಂದರೆ ಲಕ್ಷ್ಮೀ ದೇವಿಯ ಅಕ್ಕನ ಸ್ವರೂಪ. ಇದು ಜ್ಯೇಷ್ಠ ದೇವಿ ಅಥವಾ ಲಕ್ಷ್ಮಿಯನ್ನ ದೂರ ಇಟ್ಟು ಸಕಾರಾತ್ಮಕತೆ ತರುವ ಶಕ್ತಿ. ಇದು ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನ ಪೂರ್ತಿಯಾಗಿ ಹೀರಿಕೊಳ್ಳುತ್ತದೆ. ಮೂರನೆಯದು ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಅಂದರೆ ಧನ ಎಂದೇ ಅರ್ಥ. ಇದು ಬಿತ್ತನೆ ಬೀಜಗಳು. ಬೀಜದ ಗುಣವೇನು ಗೊತ್ತಾ? ಒಂದು ಹಾಕಿದರೆ 100 ಆಗುವುದು. ಇದು ನಿಮ್ಮ ಸಂಪತ್ತಿನ ವೃದ್ಧಿಯ ಸಂಕೇತ. ನಾಲ್ಕನೆಯದು ಒಂದು ಹಳದಿ ಕೊಂಬು ಅಂದರೆ ಅರಿಶಿನದ ಕೊಂಬು. ಇದು ಗುರುಗ್ರಹದ ಅನುಗ್ರಹದ ಸಂಕೇತ. ದುಡ್ಡು ಕೈನಲ್ಲಿ ನಿಲ್ಲಬೇಕು ಅಂದರೆ ಗುರುಬಲ ಇರಲೇಬೇಕು. ಐದನೆಯದು ಚಿಲ್ಲರೆ ನಾಣ್ಯಗಳು. ಲೋಹದಲ್ಲಿ ವಿದ್ಯುತ್ ಪ್ರವಾಹ ಇರುತ್ತದೆ. ಇವು ಧನಲಕ್ಷ್ಮಿಯ ಸ್ವರೂಪ. ಒಟ್ಟು 9 ನಾಣ್ಯಗಳನ್ನು ತೆಗೆದುಕೊಳ್ಳಿ. ಇವು ನವಗ್ರಹಗಳ ಸಂಕೇತ. ಕ್ರಿಯೆ ಮಾಡುವ ವಿಧಾನ ಈಗ ಅತ್ಯಂತ ಪ್ರಮುಖವಾದ ಘಟ್ಟ. ಈ ತಂತ್ರವನ್ನು ಯಾವಾಗ ಮಾಡಬೇಕು ಸ್ನೇಹಿತರೆ? ಶುಕ್ರವಾರ ಸಾಯಂಕಾಲ ಸೂರ್ಯ ಮುಳುಗುವ ಸಮಯ, ಗೋಧೂಳಿ ಮುಹೂರ್ತ ತುಂಬಾ ಶಕ್ತಿಶಾಲಿಯಾದದ್ದು. ಅಥವಾ ಇದನ್ನು ನೀವು ಹುಣ್ಣಿಮೆಯ ದಿನದಂದು ಕೂಡ ಮಾಡಬಹುದು. ಮಾಡುವ ವಿಧಾನ ಹೀಗಿದೆ.
ಮೊದಲು ಆ ಮಣ್ಣಿನ ಮಡಕೆಯನ್ನು ತಗೊಂಡು ಅದಕ್ಕೆ ಅರಿಶಿನ ಕುಂಕುಮದ ಬೊಟ್ಟುಗಳ ನೀಡಿ. ಮೊದಲನೇ ಪದರ ಅಂದರೆ ಮಡಕೆಯ ಒಳಗಡೆ ನೀವು ಹಾಕುವಂತಹ ಲೇಯರ್ಸ್. ಮಡಕೆಯ ತಳದಲ್ಲಿ ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಿ. ಇದು ನಿಮ್ಮ ಮನೆಯಲ್ಲಿರುವ ಸಾಲದ ಬಾಧೆ ಮತ್ತು ನರದೃಷ್ಟಿಯನ್ನು ತನ್ನ ಕಡೆಗೆ ಎಳೆದುಕೊಳ್ಳುತ್ತದೆ. ಎರಡನೇ ಪದರ, ಆ ಉಪ್ಪಿನ ಮೇಲೆ ಅರ್ಧ ಮಡಕೆಯಷ್ಟು ಕೊತ್ತಂಬರಿ ಬೀಜಗಳನ್ನು ಅಂದರೆ ಧನಿಯ ಕಾಳುಗಳನ್ನು ಹಾಕಿ. ಧನಿಯ ಹಾಕುವಾಗ ನಿಮ್ಮ ಮನಸ್ಸಲ್ಲಿ ನನ್ನ ಸಂಪತ್ತು ವೃದ್ಧಿಯಾಗುತ್ತಿದೆ ಎಂದು ಬಲವಾಗಿ ಸಂಕಲ್ಪ ಮಾಡಿಕೊಳ್ಳಿ. ಮೂರನೇ ಪದರ, ಆ ಧನಿಯ ಮಧ್ಯದಲ್ಲಿ ಅರಿಶಿನ ಕೊಂಬನ್ನು ಇಟ್ಟು ಅದರ ಸುತ್ತಲೂ ಆ 9 ನಾಣ್ಯಗಳನ್ನು ವೃತ್ತಾಕಾರದಲ್ಲಿ ಅಂದರೆ ಸರ್ಕಲ್ ಆಕಾರದಲ್ಲಿ ಜೋಡಿಸಿ. ಕೊನೆಯದಾಗಿ ಇದರ ಮೇಲೆ ಮತ್ತೆ ಸ್ವಲ್ಪ ಧನಿಯ ಕಾಳುಗಳನ್ನು ಹಾಕಿ ಪೂರ್ತಿಯಾಗಿ ಕವರ್ ಮಾಡಿ. ಈಗ ಆ ಮಡಕೆಗೆ ಮುಚ್ಚಳವನ್ನು ಮುಚ್ಚಿ ಒಂದು ಕೆಂಪು ಬಣ್ಣದ ಬಟ್ಟೆಯಿಂದ ಅದರ ಬಾಯನ್ನು ಗಟ್ಟಿಯಾಗಿ ಕಟ್ಟಿ. ಕೆಂಪು ಬಣ್ಣವನ್ನು ಶಕ್ತಿಯ ಸಂಕೇತ ಎಂದು ಕರೆಯಲಾಗುತ್ತದೆ. ಅದಕ್ಕಾಗಿಯೇ ಕೆಂಪು ಬಟ್ಟೆಯನ್ನು ಮಾತ್ರ ಕಟ್ಟಬೇಕು. ಇಲ್ಲಿ ನೀವು ನೆನಪಿಡಬೇಕಾದ ಒಂದು ಮುಖ್ಯವಾದ ವಿಷಯ ಏನೆಂದರೆ, ಈ ಇಡೀ ಪ್ರಕ್ರಿಯೆಯನ್ನು ಮಾಡುವಾಗ ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ನೀವು ಒಂಟಿಯಾಗಿರಬೇಕು ಮತ್ತು ಮನೆಯಲ್ಲಿ ಯಾವುದೇ ಜಗಳ ಅಥವಾ ನೆಗೆಟಿವ್ ಮಾತುಗಳಿರಬಾರದು. ಪೂರ್ಣ ನಂಬಿಕೆಯಿಂದ ಮಾಡಿದರೆ ಮಾತ್ರ ಪ್ರಕೃತಿಯ ಶಕ್ತಿ ನಮಗೆ ಒಲಿಯುತ್ತದೆ. ಈಗ ಸ್ಥಾಪನೆ ಮತ್ತು ಸಂಕಲ್ಪ. ಸ್ನೇಹಿತರೆ, ಇದನ್ನು ತಯಾರು ಮಾಡುವುದು ಮಾತ್ರ ಮುಖ್ಯವಲ್ಲ, ಅದನ್ನು ಸರಿಯಾಗಿ ಸ್ಥಾಪಿಸುವುದು ಕೂಡ ಅತಿ ಮುಖ್ಯ. ನಿಮ್ಮ ಮನೆಯ ನೈಋತ್ಯ ಅಂದರೆ ಸೌತ್ ವೆಸ್ಟ್ ಮೂಲೆಯಲ್ಲಿ ಇದನ್ನು ನೇರವಾಗಿ ನೆಲದ ಮೇಲಿಡಬೇಡಿ. ಒಂದು ಸಣ್ಣ ಮರದ ಮಣೆ, ಪೀಠ ಇಲ್ಲವೇ ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯನ್ನಿಟ್ಟು ಅದರ ಮೇಲೆ ಸ್ವಲ್ಪ ಮಣ್ಣು ಅಥವಾ ಕಲ್ಲುಪ್ಪನ್ನು ಹಾಕಿ ಅದರ ಮೇಲುಗಡೆ ಈ ಮಡಿಕೆಯನ್ನು ಇಡಿ. ಇದು ಯಾರ ಕಣ್ಣಿಗೂ ಬೀಳದಂತೆ ಯಾವುದಾದರೂ ಸಾಮಾನುಗಳ ಹಿಂದೆ ಅಥವಾ ಬೀರುವಿನ ಪಕ್ಕದಲ್ಲಿ ಬಚ್ಚಿಡಿ. ಹೀಗೆ ಇಟ್ಟ ತಕ್ಷಣ ಆ ಮಡಕೆಯ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಟು ಕಣ್ಣುಗಳನ್ನು ಮುಚ್ಚಿಕೊಂಡು ಈ ಸಂಕಲ್ಪವನ್ನು 3 ಬಾರಿ ಭಕ್ತಿಯಿಂದ ಹೇಳಿ. ಓಂ ಭೂ ಮಾತಾಯೇ ನಮಃ. ನನ್ನ ಮನೆಯಲ್ಲಿ ಸಿರಿ ಸಂಪತ್ತು ಸ್ಥಿರವಾಗಿದೆ. ಬ್ರಹ್ಮಾಂಡ ನನಗೆ ಕರುಣಿಸುತ್ತಿರುವ ಧನಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಇದೇ ರೀತಿ 3 ಬಾರಿ ಹೇಳಿ. ಹೀಗೆ ಹೇಳಿದಾಗ ನಿಮ್ಮ ದೇಹದ ವೈಬ್ರೇಷನ್ ಆ ಮಡಕೆ ಒಳಗೆ ಹೋಗುತ್ತದೆ. ಆ ಕ್ಷಣದಿಂದಲೇ ಅದು ಒಂದು ಕಾಂತದಂತೆ ಅಂದರೆ ಮ್ಯಾಗ್ನೆಟ್ ಥರ ಕೆಲಸ ಮಾಡಲು ಶುರು ಮಾಡುತ್ತದೆ. ಸಂದೇಹಗಳು ಮತ್ತು ಮುನ್ನೆಚ್ಚರಿಕೆಗಳು. ಸ್ನೇಹಿತರೆ, ಕೆಲವು ನಿಯಮಗಳನ್ನು ಖಂಡಿತವಾಗಿ ನೆನಪಿನಲ್ಲಿಟ್ಟುಕೊಳ್ಳಿ. ಈ ಮಡಕೆಯನ್ನು ನೀವು ಬಿಟ್ಟು ಬೇರೆ ಯಾರು ಯಾವಾಗಲೂ ಮುಟ್ಟಬಾರದು. ವಿಶೇಷವಾಗಿ ಮಹಿಳೆಯರು ಮುಟ್ಟಾದ ಸಮಯದಲ್ಲಿ ಇದನ್ನು ಮುಟ್ಟಲೇಬಾರದು. ಪ್ರತಿ 3 ತಿಂಗಳಿಗೊಮ್ಮೆ ಅಥವಾ ಹುಣ್ಣಿಮೆಯ ದಿನದಂದು ಒಳಗಿರುವ ಧನಿಯ ಮತ್ತು ಉಪ್ಪನ್ನು ತೆಗೆದು ಹರಿಯುವ ನೀರಿನಲ್ಲಿ ಅಥವಾ ಯಾವುದಾದರೂ ಗಿಡದ ಬುಡಕ್ಕೆ ಹಾಕಿಬಿಡಿ. ನಾಣ್ಯಗಳು, ಅರಿಶಿನ ಕೊಂಬು ಮತ್ತು ಮಣ್ಣಿನ ಮಡಕೆಯನ್ನು ಚೆನ್ನಾಗಿ ತೊಳೆದು ಮತ್ತೆ ಇದೇ ರೀತಿ ಬಳಸಬಹುದು. ಸ್ನೇಹಿತರೆ, ಇದು ಮೂಢನಂಬಿಕೆಯಲ್ಲ, ಇದೊಂದು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಪ್ರಕ್ರಿಯೆ. ಸೈಂಟಿಫಿಕ್ ಆ್ಯಂಡ್ ಸ್ಪಿರಿಚುಯಲ್ ಪ್ರಾಸೆಸ್. ನಿಮ್ಮ ಸಂಕಲ್ಪ ಮತ್ತು ಈ ನೈಸರ್ಗಿಕ ವಸ್ತುಗಳ ಶಕ್ತಿ ಒಟ್ಟಿಗೆ ಸೇರಿದಾಗ ಅದ್ಭುತಗಳೇ ಸೃಷ್ಟಿಯಾಗುತ್ತವೆ. ಒಮ್ಮೆ ಮಾಡಿ ನೋಡಿ ಸ್ನೇಹಿತರೆ, ಇದರ ಫಲಿತಾಂಶ ನೋಡಿ ನೀವೇ ಆಶ್ಚರ್ಯಪಡುತ್ತೀರಿ. ಇನ್ನು ಕೊನೆಯದಾಗಿ, ಹೊಸ್ತಿಲು ಪೂಜೆಯನ್ನು ಮನೆಯ ಒಳಗಡೆಯಿಂದ ಮಾಡಬೇಕೇ ಅಥವಾ ಹೊರಗಡೆಯಿಂದ ಮಾಡಬೇಕೇ ಎನ್ನುವ ಗೊಂದಲ ಸಾಕಷ್ಟು ಜನರಲ್ಲಿದೆ. ನೀವು ಹೊಸ್ತಿಲ ಪೂಜೆಯನ್ನು ಮನೆಯ ಒಳಗಿಂದ ಮಾಡುವುದು ಉತ್ತಮ. ಹಾಗೂ ಹಬ್ಬ ಹರಿದಿನಗಳಂತಹ ಶುಭ ಸಂದರ್ಭಗಳಲ್ಲಿ ದ್ವಾರಲಕ್ಷ್ಮಿಯನ್ನು ಅಂದರೆ ತೋರಣವನ್ನು ಹೊಸ್ತಿಲಿನ ಮೇಲ್ಭಾಗದಲ್ಲಿ ಹಾಕಬೇಕು. ಇದು ತುಂಬಾ ಶುಭವಾಗಿರುತ್ತದೆ. ಮನೆಯಲ್ಲಿ ಆನೆಯ ಬೊಂಬೆಗಳನ್ನು ಪ್ರತಿಯೊಬ್ಬರೂ ಏರ್ಪಾಡು ಮಾಡಿಕೊಳ್ಳಬೇಕು. ಗಜವೆಂದರೆ ಅದು ಅಧಿಕಾರ, ರಾಜಯೋಗ, ಅದೃಷ್ಟದ ಸಂಕೇತ. ಗಜಲಕ್ಷ್ಮಿಯ ಬಲ ಎರಡೂ ಕಡೆ ಗಜಲಕ್ಷ್ಮಿಗಳನ್ನು ಅಂದರೆ ಗಜಗಳನ್ನು ನೀವು ನೋಡಿಯೇ ಇರುತ್ತೀರಾ. ಅಂತಹ ಗಜಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲು, ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಲು, ಗೌರವ, ಕೀರ್ತಿ, ಹೆಸರು ಮಾಡಲು, ಹಣವನ್ನು ಮಾಡಲು ಗಜಗಳ ವಿಗ್ರಹವನ್ನು ಮನೆಯಲ್ಲಿಡಬೇಕು. ಹೇಗಿಡಬೇಕು ಅಂತ ನೋಡೋದಾದರೆ, ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹದ ಎರಡೂ ಕಡೆ ಚಿಕ್ಕ ಚಿಕ್ಕ ಆನೆಗಳ ವಿಗ್ರಹವನ್ನಿರಿಸಬೇಕು. ಒಂದು ಖಾಲಿ ಹಾಳೆಯ ಮೇಲೆ ಕೆಂಪು ಲೇಖನಿಯಿಂದ ನಿಮ್ಮ ಹಣದ ಕೋರಿಕೆಯನ್ನು ಬರೆದು ಮಂಗಳವಾರ ಅಥವಾ ಶುಕ್ರವಾರದ ದಿನದಂದು ಆನೆ ವಿಗ್ರಹದ ಕಾಲಿಗೆ ಕೆಂಪು ದಾರದ ಸಹಾಯದಿಂದ ನೀವು ಬರೆದಂತಹ ಕೋರಿಕೆಯ ಪತ್ರವನ್ನು ಕಟ್ಟಬೇಕು. ಹೀಗೆ ಮಾಡುವುದರಿಂದ ಯಾವುದೋ ಒಂದು ರೂಪದಲ್ಲಿ ಮನೆಗೆ ಹಣ ಬಂದು ಸೇರುತ್ತದೆ. ಕಾರ್ಯ ನಷ್ಟಗಳು ಕಳೆದು ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ನೀವು ನಿಮ್ಮ ಹಣದ ಕೋರಿಕೆಗಳನ್ನು ಒಂದು ಖಾಲಿ ಕಾಗದದ ಮೇಲೆ ಬರಿಬೇಕಾದ್ರೆ ಈ ವಿಶೇಷವಾದ ಶ್ಲೋಕವನ್ನು 3 ಬಾರಿ ಅಥವಾ 21 ಬಾರಿ ಹೇಳಿಕೊಳ್ಬೇಕು. ಈ ಶ್ಲೋಕ ಈ ವಿಧವಾಗಿದೆ. ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮಿಯೈ ನಮಃ. ಸರ್ವಶಕ್ತಿಗಳನ್ನು ಹೊಂದಿರುವ, ಎಲ್ಲ ಕಡೆ ವಾಸಿಸುವ ಗಜಗಳೇ, ನಿಮಗೆ ನನ್ನ ನಮಸ್ಕಾರ. ಎಲ್ಲ ಅಭೀಷ್ಟಗಳನ್ನು ನೆರವೇರಿಸಲು, ನನ್ನ ಕೋರಿಕೆಯನ್ನು ನೆರವೇರಿಸಲು ಈ ಶ್ಲೋಕದ ಮೂಲಕ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಿದ್ದೇನೆ ಎಂಬುದು ಈ ಶ್ಲೋಕದ ಅರ್ಥವಾಗಿದೆ. ಈ ಒಂದು ಶ್ಲೋಕವನ್ನು ಹೇಳಿಕೊಳ್ಳುತ್ತಾ ಕಾಗದದ ಮೇಲೆ ಹಣಕಾಸಿನ ಸಮಸ್ಯೆಗಳನ್ನು ಬರೆದು ವಿಶೇಷವಾಗಿ ಗಜದ ಕಾಲಿಗೆ ಕಟ್ಟಬೇಕು.
ನೋಡಿದ್ರಲ್ಲ, ಮನೆಯ ವಾಸ್ತು ದೋಷಗಳು ಕಳೆಯಲು, ಮನೆಗೆ ವಿಶೇಷವಾಗಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗಲು ಯಾವೆಲ್ಲ ವಿಶೇಷ ಕೆಲಸಗಳನ್ನು ಮನೆಯಲ್ಲಿ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ಗಜಲಕ್ಷ್ಮಿ, ಜೈ ಧಾನ್ಯಲಕ್ಷ್ಮಿ, ಜೈ ಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.